ಜ್ಯೋತಿಷಿಯ ಮಾತನ್ನ ಚಾಚು ತಪ್ಪದೆ ಕೇಳ್ತಾರೆ ಎಚ್.ಡಿ. ದೇವೇಗೌಡರು. ಆಪ್ತ ಜ್ಯೋತಿಷಿಯನ್ನ ಎಚ್.ಡಿ. ದೇವೇಗೌಡರು ಭೇಟಿ ಮಾಡಿದ್ದು ಯಾಕೆ, ಈಗ ಈ ಟೈಮ್ ಹಾಗೂ ಅವರು ಭೇಟಿ ಮಾಡಿರುವ ಉದ್ದೇಶ ಏನಿದ್ರ ವಿಶೇಷ ಅನ್ನುವಂತ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಮೂಡ್ತಾ ಇದೆ. ಚುನಾವಣೆಗೂ ಮುನ್ನ ಈ ಜ್ಯೋತಿಷಿಯನ್ನ ಎಚ್.ಡಿ. ದೇವೇಗೌಡರು ಭೇಟಿಯಾಗಿದ್ರು. ಸಮ್ಮಿಶ್ರ ಸರ್ಕಾರ ರಚನೆಯಾದ ಬಳಿಕ ಜ್ಯೋತಿಷಿ ಬಳಿಗೆ ತೆರಳೋಕೆ ಎಚ್.ಡಿ. ತಯಾರಿ ಮಾಡಿಕೊಂಡಿದ್ರು. ಅಷ್ಟಕ್ಕೂ ದೇವೇಗೌಡರು ಭೇಟಿಯಾಗ್ತಿರುವ ಆ ಜ್ಯೋತಿಷಿಯಾದ್ರು ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎಲ್ಲರಲ್ಲಿ ಮೂಡ್ತಾ ಇರುತ್ತೆ. ಜ್ಯೋತಿಷಿಯಿಂದ ದೇವೇಗೌಡರು ಅದಿನೆಂತಹ ಸಲಹೆಯನ್ನ ಪಡೆಯೋಕೆ ಹೊರಟಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಬಹಳ ಕುತೂಹಲದ ವಿಚಾರ. ಜೂನ್ 25ಕ್ಕೆ ಉತ್ತರ ಕನ್ನಡ ಜಿಲ್ಲೆಗೆ ಮಾಜಿ ಪ್ರಧಾನಿ ಭೇಟಿ ನೀಡ್ತಾರೆ. ಆದ್ರೆ ಇದಕ್ಕೆಲ್ಲ ಏನ್ ಕಾರಣ, ಯಾಕೆ ಭೇಟಿ ಮಾಡ್ತಾ ಇದ್ದಾರೆ, ಆ ಜ್ಯೋತಿಷಿ ಯಾರು, ಚುನಾವಣೆಗಿಂತ ಮುಂಚೆ ಭೇಟಿಯಾಗಿದ್ದಾಗ ಆ ಮನುಷ್ಯ ಏನು ಹೇಳಿದ್ರು, ಈಗ ಯಾಕೆ ಭೇಟಿಯಾಗ್ತಾ ಇದ್ದಾರೆ, ಎಲ್ಲವೂ ಕೂಡ ಈಗ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. 25ರ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಆತನ ಭೇಟಿಗೆ. ಇದು ಈಗ ಸಾಕಷ್ಟು ಕ್ಯೂರಿಯಾಸಿಟಿಗೆ ಕಾರಣವಾಗಿರುವಂತಹ ವಿಚಾರ. ಏನು ಸಲಹೆ ಪಡೆಯೋಕೆ ದೇವೇಗೌಡರು ಹೋಗ್ತಿದ್ದಾರೆ, ಜ್ಯೋತಿಷಿ ದೇವೇಗೌಡರಿಗೆ ಏನು ಹೇಳಲಿದ್ದಾರೆ? ಯಾಕಂದ್ರೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಈ ಜ್ಯೋತಿಷಿಯ ಮಾತನ್ನ ಚಾಚು ತಪ್ಪದೆ ಕೇಳ್ತಾರೆ ಅನ್ನುವಂತ ಮಾತಿದೆ. ಹೀಗಾಗಿ ಈ ಆಪ್ತ ಜ್ಯೋತಿಷಿ ಹಾಗೂ ಎಚ್.ಡಿ. ದೇವೇಗೌಡರ ಭೇಟಿ ತೀವ್ರ ಕುತೂಹಲ ಕೆರಳಿಸಿದೆ. ಜೂನ್ 25ಕ್ಕೆ ಉತ್ತರ ಕನ್ನಡ ಜಿಲ್ಲೆಗೆ ಮಾಜಿ ಪ್ರಧಾನಿ ಭೇಟಿ ನೀಡ್ತಾ ಇದ್ದಾರೆ. ಜ್ಯೋತಿಷಿಯೊಬ್ಬರ ಮನೆಗೆ ಭೇಟಿ ನೀಡ್ತಾರೆ ಎಚ್.ಡಿ. ದೇವೇಗೌಡರು. ಇದೊಂದು ರೀತಿ ರಹಸ್ಯ, ದೇವೇಗೌಡರ ಜ್ಯೋತಿಷ್ಯದ ರಹಸ್ಯ ಇದು. ತಮ್ಮ ಆಪ್ತ ಜ್ಯೋತಿಷಿಯೊಬ್ಬರನ್ನ ದೇವೇಗೌಡರು ಭೇಟಿಯಾಗ್ತಾರೆ. ಗಂಟೆ ಗಣಪತಿ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇಗುಲಕ್ಕೆ ದೇವೇಗೌಡರು ಭೇಟಿಯಾಗ್ತಾರೆ. ಮಂಚಿಕೇರಿ ಗ್ರಾಮದ ಬೆಳಗುಂದಿ ಗ್ರಾಮದ ಜ್ಯೋತಿಷಿ ಎಂ.ಟಿ. ಹೆಗಡೆ ಇವರ ಮನೆಗೆ ಭೇಟಿ ನೀಡ್ತಾರೆ. ಈ ಹಿಂದೆ 2 ಬಾರಿ ಹೆಗಡೆ ಮನೆಗೆ ಭೇಟಿ ನೀಡಿದ್ರು ಎಚ್.ಡಿ. ದೇವೇಗೌಡರು. ಚುನಾವಣೆಗೂ ಮುನ್ನ ಎಂ.ಟಿ. ಹೆಗಡೆ ಮನೆಗೆ ದೇವೇಗೌಡರು ಭೇಟಿ ನೀಡಿದ್ರು. ಈಗ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯೇ ಆಗಿ ಹೋಗಿದ್ದಾರೆ. 37 ಸ್ಥಾನ ಮಾತ್ರ ಗೆದ್ರು ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ. ಹಾಗಾಗಿ ಸಲಹೆ ಪಡೆಯೋಕೆ ಮಾಜಿ ಪ್ರಧಾನಿ ದೇವೇಗೌಡರು 25ನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ನೀಡ್ತಾರೆ. ತಮ್ಮ ಆಪ್ತ ಜ್ಯೋತಿಷಿ ಎಂ.ಟಿ. ಹೆಗಡೆ ಅವರ ನಿವಾಸಕ್ಕೆ ತೆರಳಿ ಸಲಹೆಯನ್ನ ಪಡಿತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಅಲ್ಲಿ ಏನ್ ರಹಸ್ಯ ಅಂತ 2 ಬಾರಿ ಭೇಟಿ ಕೊಟ್ಟಿದ್ರು, ಈಗ ಸರ್ಕಾರ ಬಂದಿದೆ, ಮತ್ತೆ ಈಗ ದೇವೇಗೌಡರು ಹೋಗ್ತಾ ಇದ್ದಾರೆ. ಈ ಭೇಟಿಯ ರಹಸ್ಯ ಏನು? ಹೌದು ಅಮರ್ ಪ್ರಸಾದ್, ಏನು ಜೂನ್ 25 ಅಂದ್ರೆ ಸೋಮವಾರ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ತನ್ನ ಆಪ್ತರೊಬ್ಬರ ಮಗನ ಮದುವೆಗೋಸ್ಕರ ಈ ಹೊನ್ನಾವರ ತಾಲೂಕಿಗೆ ಬರ್ತಾ ಇದ್ದಾರೆ. ಇದಾದ ನಂತರ ಅವರು ಯಲ್ಲಾಪುರದ ದೇವಾಲಯ ಮತ್ತೆ ಜ್ಯೋತಿಷಿಯೊಬ್ಬರ ಮನೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈ ಹಿಂದೆ ಅಂದ್ರೆ 2017ರ ನವೆಂಬರ್ ತಿಂಗಳಲ್ಲಿ ದೇವೇಗೌಡರವರು ಅಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುವ ಮುನ್ನ, ಚುನಾವಣೆ ಮುನ್ನ ಯಲ್ಲಾಪುರಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಚಂದಗುಳಿ ಅಂತ ಅಲ್ಲಿನ ಗಂಟೆ ಗಣಪತಿ ದೇವಸ್ಥಾನ ಮತ್ತೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿಗೆ ಭೇಟಿ ಕೊಟ್ಟಿದ್ರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಲಿ ಅನ್ನೋ ಒಂದು ಹರಕೆಯನ್ನು ಕಟ್ಟಿದ್ರು ಅಂತ ಸಹ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ಭೇಟಿಯನ್ನ ಕೊಟ್ಟು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದಾದ ನಂತರ ಎಂ.ಟಿ. ಹೆಗಡೆ ಅಂತ ಇವರು ಏನು ಯಲ್ಲಾಪುರ ತಾಲೂಕಿನ ಮಂಚಿಕೆರೆ ಬಳಿಯ ಬೆಳಗುಂದಿ ಅಂತ ಗ್ರಾಮ, ಆ ಗ್ರಾಮದ ಎಂ.ಟಿ. ಹೆಗಡೆ ಅಂತ ಜ್ಯೋತಿಷಿ, ಇವರ ಕುಟುಂಬದ ಆಪ್ತ ಜ್ಯೋತಿಷಿ ಸಹ ಈ ಹಿಂದೆ 2 ಬಾರಿ ಜ್ಯೋತಿಷಿ ಅವರ ಮನೆಗೆ ಬಂದಿದ್ರು. ಮತ್ತೆ 2017ರ ನವೆಂಬರ್ ನಲ್ಲಿ ಅಂದ್ರೆ ಚುನಾವಣೆ ಮುನ್ನ ಯಲ್ಲಾಪುರಕ್ಕೆ ಭೇಟಿ ನೀಡಿದಾಗ ಈ ಜ್ಯೋತಿಷಿ ಅವರ ಮನೆಗೆ ಸಹ ಖಾಸಗಿಯಾಗಿ ಬಂದು ದೇವೇಗೌಡರು ಹೋಗಿದ್ರು. ಏನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗ್ಲಿ ಎನ್ನುವ ನಿಟ್ಟಿನಲ್ಲಿ ಅವ್ರ ಹತ್ರ ಕೇಳ್ಕೊಂಡಿದ್ರು ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾರೆ. ಜೊತೆಗೆ ಹೊನ್ನಾವರಕ್ಕೆ ಏನು ತನ್ನ ಆಪ್ತರೊಬ್ಬರ ಮಗನ ಮದುವೆ ಭೇಟಿ ಹಿನ್ನೆಲೆಯಲ್ಲಿ ಆಗಮಿಸುತ್ತಿರುವಂತಹ ದೇವೇಗೌಡರು ಇಲ್ಲೇ ಯಲ್ಲಾಪುರಕ್ಕೆ ಬಂದು ಇಲ್ಲಿ ಗಂಟೆ ಗಣಪತಿ ದೇವಸ್ಥಾನ ಮತ್ತೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಅದಾದ ನಂತರ ಜ್ಯೋತಿಷಿ ಅವರ ಆಪ್ತ ಜ್ಯೋತಿಷಿಯ ಮನೆಗೆ ಸಹ ಭೇಟಿಯನ್ನ ನೀಡಿ ಅವರೊಟ್ಟಿಗೆ ಸಮಾಲೋಚನೆ ನಡೆಸಿ ಸಲಹೆಯನ್ನು ಸಹ ಪಡಿತಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಸಂದೀಪ್.
ಬೆಳಗಾವಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳೇ ಟಾರ್ಗೆಟ್ ಆಗ್ತಾ ಇವೆ ಕಳ್ಳರಿಗೆ. ರಾತ್ರೋರಾತ್ರಿ ಸರ್ಕಾರಿ ಶಾಲೆ ಅಂಗನವಾಡಿಗಳಿಗೂ ಕನ್ನ ಹಾಕ್ತಿದ್ದಾರೆ. ಈ ದುಷ್ಟ ಕಳ್ಳರು ಬಿಸಿಯೂಟ ಕೇಂದ್ರದ ಬೀಗವನ್ನ ಒಡೆದು ಕಳ್ಳತನ ಮಾಡಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಬಿಸಿಯೂಟ ಕೋಣೆಯಲ್ಲಿನ 4 ಸಿಲಿಂಡರ್ ಧಾನ್ಯ ಇದನ್ನೂ ಕತ್ಕೊಂಡು ಹೋಗಿದ್ದಾರೆ. ಈ ಗತಿಗೆಟ್ಟ ಕಳ್ಳರು ಬಿಸಿಯೂಟ ಕೇಂದ್ರದ ಬೀಗವನ್ನ ಒಡೆದು ಈ ಕಳ್ಳತನವನ್ನ ಮಾಡಲಾಗಿದೆ. ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಕಳ್ಳತನದಲ್ಲೂ ಕೂಡ ಇವರಿಗೊಂದು ಸ್ಟ್ಯಾಂಡರ್ಡ್ ಅಂತ ಇಲ್ಲ. ಈ ಗತಿಗೆಟ್ಟ ಕಳ್ಳರಿಗೆ ಎಲ್ಲ ಬಿಟ್ಟು ಮಕ್ಕಳ ಬಿಸಿಯೂಟಕ್ಕೂ ಕೂಡ ಕನ್ನ ಹಾಕಿದ್ದಾರೆ. ಬಿಸಿಯೂಟ ಕೋಣೆಯಲ್ಲಿನ 4 ಸಿಲಿಂಡರ್ ಧಾನ್ಯವನ್ನ ಕತ್ಕೊಂಡು ಹೋಗಿದ್ದಾರೆ. ಅಂಗನವಾಡಿ ಕೇಂದ್ರದಲ್ಲೂ ಕೂಡ ಬಿಡ್ಲಿಲ್ಲ ಇವರು. ಅಲ್ಲೂ ಒಂದು ಸಿಲಿಂಡರ್ ಧಾನ್ಯವನ್ನ ಕತ್ಕೊಂಡು ಹೋಗಿದ್ದಾರೆ. ಈ ಗತಿಗೆಟ್ಟ ಮರ್ಯಾದೆ ಬಿಟ್ಟ ಕಳ್ಳರು ಚಿಕ್ಕೋಡಿಯ ಜೈನಾಪುರದಲ್ಲಿ ಆಗಿರುವಂತಹ ಘಟನೆ ಇದು. ರಾತ್ರೋರಾತ್ರಿ ಸರ್ಕಾರಿ ಶಾಲೆ ಅಂಗನವಾಡಿ ಅಲ್ಲಿ ಮಧ್ಯಾಹ್ನ ಮಕ್ಕಳಿಗೆ ಕೊಡುವಂಥ ಊಟ ಅದಕ್ಕೂ ಎಷ್ಟು ಸಾಧ್ಯ ಅಷ್ಟು ದೋಚಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಬಾಗಿಲನ್ನು ಒಡೆದು ಹಾಕಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಒಂದು ಬಾಗಿಲು ಒಡೆದು ಹೋದರೆ ಮತ್ತೊಂದು ಬಾಗಿಲು ಹಾಕಲಿಕ್ಕೆ ಇನ್ನೊಂದು ವರ್ಷನೇ ಬೇಕು. ಆದರೂ ಕೂಡ ಈ ಗತಿಗೆಟ್ಟ ಕಳ್ಳರು ಬಾಗಿಲು ಒಡೆದು ಒಳಗೆ ಹೋಗಿ ಸಿಕ್ಕಿದ್ದೆಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈ ಗತಿಗೆಟ್ಟ ಕಳ್ಳರು ಸರ್ಕಾರಿ ಶಾಲೆ ಅಂಗನವಾಡಿನೂ ಕೂಡ ಬಿಟ್ಟಿಲ್ಲ, ಅಲ್ಲೂ ಕೂಡ ದೋಚ್ಕೊಂಡು ಹೋಗಿದ್ದಾರೆ. ಅಲ್ಲೇನು ಭದ್ರತೆ ಇರಲಿಲ್ವಾ? ಅಲ್ಲಿ ಹೇಗೆ ಅಷ್ಟೆಲ್ಲ ದವಸ ಧಾನ್ಯ ಶೇಖರಿಸಿಟ್ಟಾಗ ಏನು ಭದ್ರತೆ ಬೇಡವಾ ಅಲ್ಲಿಗೆ? ಹೆಂಗೆ ಏನು ಅಂತ ಹೆಂಗಾಯ್ತು ಘಟನೆ ಅಂತ? ಏನು ಅಮರ್ ಪ್ರಸಾದ್, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮದ ತೋಟದ ಶಾಲೆ ಇರುವಂತದ್ದು ಮತ್ತು ಇನ್ನೊಂದು ಚಿಕ್ಕೋಡಿ ಪಟ್ಟಣದ ಹೊರವಲಯದಲ್ಲಿರುವಂತಹ ಚಿಂಚಿನಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆ ಮತ್ತು ಇನ್ನೊಂದು ಅಂಗನವಾಡಿ ಕೇಂದ್ರ, ಹೀಗೆ 3 ಕಡೆ ಕಳ್ಳರು ಶಾಲೆ ಮತ್ತು ಅಂಗನವಾಡಿಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿರುವಂತಹದ್ದು. ಚಿಂಚಿನಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5 ಸಿಲಿಂಡರ್ಗಳನ್ನ ಒಯ್ದಿದ್ದಾರೆ. ಎಲ್ಲ ಏನು ಬಿಸಿ ಊಟದ ಕೊಠಡಿಯ ಬೀಗ ಮುರಿದಿದ್ದಾರೆ. ನಂತರ 4ನೇ ತರಗತಿಯ ಕ್ಲಾಸ್ ರೂಮ್ ಕೊಠಡಿಯನ್ನ ಮುರಿದು ಹಾಕಿದ್ದಾರೆ. ನಂತರ ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ಇರುವಂತಹ 5 ಸಿಲಿಂಡರ್ಗಳನ್ನ ಕಳ್ಳರು ಏನು ತೆಗೆದುಕೊಂಡು ಹೋಗಿರುವಂತದ್ದು. ಜೊತೆಗೆ ಚಿಕ್ಕೋಡಿ ತಾಲೂಕಿನ ಇನ್ನೊಂದು ಗ್ರಾಮ ಏನು ಜೈನಾಪುರ ಗ್ರಾಮ ಇದೆ, ಜೈನಾಪುರ ಗ್ರಾಮದಲ್ಲೂ ಕೂಡ 4 ಸಿಲಿಂಡರ್ಗಳನ್ನ ಕಳ್ಳರು ತೆಗೆದುಕೊಂಡು ಹೋಗಿರುವಂತದ್ದು ಮತ್ತು ಅಂಗನವಾಡಿ ಕೇಂದ್ರದಲ್ಲಿ ಇರುವಂತಹ 2 ಸಿಲಿಂಡರ್ಗಳನ್ನ ಕಳ್ಳತನ ಮಾಡಿದ್ದಾರೆ. ಹೀಗೆ ಸುಮಾರು 10 ರಿಂದ 11 ಸಿಲಿಂಡರ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿರುವಂತದ್ದು. ಹೀಗಾಗಿ ಇಂದು ಇಡೀ ದಿನ ಏನು ಅಂಗನವಾಡಿ ಮತ್ತು ಸರ್ಕಾರಿ ಶಾಲೆಯ 500ಕ್ಕೆ ಹೆಚ್ಚು ಮಕ್ಕಳು ಬಿಸಿ ಊಟದ ಇಲ್ಲದೆ ವಂಚಿತರಾಗಿರುವಂತದ್ದು. ಬೆಳಿಗ್ಗೆ 7 ಗಂಟೆಗೆ ಇವತ್ತು ಶಾಲೆಗೆ ಬಂದಿರುವಂತಹ ಮಕ್ಕಳು ಏನು ಬಿಸಿ ಊಟ ಇಲ್ಲದೆ ಇರುವ ಕಾರಣಕ್ಕಾಗಿ ಮನೆಗೆ ಮರಳಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸ್ ಇಲಾಖೆ ವೈಫಲ್ಯ ಇಲ್ಲಿ ಎದ್ದು ಬರ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಇದುವರೆಗೂ ಏನು ಯಾವುದೇ ಏನು ಫಿಂಗರ್ ಪ್ರಿಂಟ್ ಆಗ್ಲಿ ಅಥವಾ ಏನು ಶ್ವಾನಗಳವನ್ನಾಗ್ಲಿ ಇಲ್ಲಿ ಸ್ಥಳಕ್ಕೆ ತಂದು ಪರಿಶೀಲನೆ ಮಾಡುವಂತ ಗೋಜಿಗೆ ಪೊಲೀಸ್ ಇಲಾಖೆ ಹೋಗಿಲ್ಲ ಮತ್ತು ಶಿಕ್ಷಣ ಇಲಾಖೆ ಕೂಡ ಏನು ಶಾಲೆಗೆ ಭದ್ರತೆಯನ್ನ ಕೊಡುವಲ್ಲಿ ವಿಫಲವಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಕಳ್ಳರು ಪ್ರತಿ ಸಾರಿಯೂ ಕೂಡ ಈ ಸರ್ಕಾರಿ ಶಾಲೆಗಳನ್ನು ಟಾರ್ಗೆಟ್ ಮಾಡೋದ್ರಿಂದ ಮತ್ತು ಸಿಲಿಂಡರ್ಗಳನ್ನೇ ಕದ್ದೊಯ್ದಿರೋದ್ರಿಂದ ಮಕ್ಕಳು ಬಿಸಿ ಊಟದಿಂದ ವಂಚಿತ ಆಗಿದ್ದಾರೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಚಂದ್ರಶೇಖರ್. ಇದೆಲ್ಲ ಬರದಿದೆ. ಹಜ್ ಭವನಕ್ಕೆ ಟಿಪ್ಪು ಭವನ ಮರುನಾಮಕರಣ ವಿವಾದದ ಬೆನ್ನಲ್ಲೇ ಬೆಳ್ಳಹಳ್ಳಿ ವೃತ್ತಕ್ಕೆ ಟಿಪ್ಪು ಸುಲ್ತಾನ್ ವೃತ್ತ ಅನ್ನುವ ಬೋರ್ಡ್ ಅನ್ನು ಹಾಕಲಾಗಿದೆ. ಬೆಂಗಳೂರಿನ ಹಜ್ ಭವನಕ್ಕೆ ಹೋಗುವ ಮಾರ್ಗದಲ್ಲಿರುವಂತಹ ಬೆಳ್ಳಹಳ್ಳಿ ಸರ್ಕಲ್, ಯಲಹಂಕದ ಕೋಗಿಲು ಲೇಔಟ್ ಬಳಿ ಇರುವಂತಹ ಬೆಳ್ಳಹಳ್ಳಿ ಸರ್ಕಲ್, ದಿಢೀರನೆ ಬೆಳ್ಳಹಳ್ಳ ವೃತ್ತ ಅನ್ನುವ ನಾಮಫಲಕವನ್ನ ಜಾಗದಲ್ಲಿ ಟಿಪ್ಪು ವೃತ್ತ ಅನ್ನುವಂತಹ ಹೆಸರನ್ನ ಅಲ್ಲಿಗೆ ಹಾಕಲಾಗಿದೆ. ಯಲಹಂಕದ ಕೋಗಿಲು ಲೇಔಟ್ ಬಳಿ ಇರುವಂತಹ ಬೆಳ್ಳಹಳ್ಳಿ ಸರ್ಕಲ್ ಅಲ್ಲಿ ಈ ರೀತಿ ಮಾಡಲಾಗಿದೆ. ದಿಢೀರನೆ ಟಿಪ್ಪು ಸುಲ್ತಾನ್ ವೃತ್ತ ಅನ್ನುವ ನಾಮಫಲಕವನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ಹಜ್ ಭವನಕ್ಕೆ ಟಿಪ್ಪು ಭವನ ಅಂತ ಮರುನಾಮಕರಣ ಮಾಡುವಂತ ವಿವಾದ ಏನು
ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆಯಿಂದ ಸೃಷ್ಟಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದ ಇನ್ನೂ ಕೂಡ ಆಗಿಲ್ಲ. ಅದರ ನಡುವೆನೆ ಒಂದು ಸರ್ಕಲ್ಗೆ ಯಾರೋ ತಗೊಂಬಂದು ಇಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ ಅನ್ನುವಂಥ ನಾಮಕರಣವನ್ನ ಮಾಡೇ ಬಿಟ್ಟಿದ್ದಾರೆ. ಇದು ಈಗ ಭಾರಿ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಣ್ಣ, ಯಾರು ಮಾಡಿರುವಂತಹ ಕೆಲಸ ಇದು ಅಂತ? ಅಮರ್ ಪ್ರಸಾದ್, ಏನು ಈ ಹಜ್ ಭವನಕ್ಕೆ ಟಿಪ್ಪು ಸುಲ್ತಾನ್ ನಾಮಕರಣ ಮಾಡಬೇಕು, ಹೆಸರನ್ನ ಇಡಬೇಕು ಅಂತ ಜಮೀರ್ ಅಹ್ಮದ್ ಒಂದು ಹೇಳಿಕೆಯನ್ನು ನೀಡಿದ್ರು. ಈ ಒಂದು ಹೇಳಿಕೆ ಭಾರಿ ಸುದ್ದಿ ಕೂಡ ಮಾಡಿತ್ತು. ಜೊತೆಗೆ ವಿರೋಧ ಪಕ್ಷ ಅಥವಾ ಬಿಜೆಪಿ ನಾಯಕರು ಕೂಡ ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಬೆಳ್ಳಹಳ್ಳಿ ವೃತ್ತವನ್ನು ಹಜರತ್ ಟಿಪ್ಪು ಸುಲ್ತಾನ್ ವೃತ್ತ ಅಂತ ಮರು ನಾಮಕರಣ ಮಾಡಲಾಗುತ್ತೆ ಅಂತ ಒಂದು ಬೋರ್ಡ್ ಅನ್ನ ಕೂಡ ಅಲ್ಲೇ ಹಾಕಿರುವಂತದ್ದು. ಏನು ಈ ಬೆಳ್ಳಹಳ್ಳಿ ಕ್ರಾಸ್ ಹಜ್ ಭವನದಿಂದ ಒಂದು 400 ಮೀಟರ್ ದೂರದಲ್ಲಿರುವಂತಹ ಒಂದು ಸರ್ಕಲ್ ಇದು. ಏನ್ ನಾವು ಯಲಹಂಕದಿಂದ ನಾಗಾವರ ಅಥವಾ ಹಜ್ ಭವನಕ್ಕೆ ಹೋಗ್ತಾವೋ ಅಲ್ಲಿರುವಂತಹ ಒಂದು ದೊಡ್ಡ ಸರ್ಕಲ್. ಅಲ್ಲಿ ಬಿಬಿಎಂಪಿ ತನ್ನ ಒಂದು ಬಸ್ ಸ್ಟಾಪ್ ನಲ್ಲಿ ಕೂಡ ಬೆಳ್ಳಹಳ್ಳಿ ಕ್ರಾಸ್ ಅಂತಾನೆ ಅಲ್ಲಿ ನಮೂದನೆ ಮಾಡಿದೆ. ಆ ಒಂದು ಸರ್ಕಲ್ಗೆ ಟಿಪ್ಪು ಸುಲ್ತಾನ್ ಹೆಸರನ್ನ ಇಡ್ಲಾಗುವಂತ ಒಂದು ದೊಡ್ಡದಾದ ನಾಮಫಲಕ ಹಾಕಿ ಅಲ್ಲಿ ಟಿಪ್ಪು ಸುಲ್ತಾನ್ ಅವರ ಫೋಟೋವನ್ನು ಕೂಡ ಹಾಕಿರೋದು. ಇದೊಂದು ಕೂಡ ಭಾರಿ ಒಂದು ವಿವಾದಕ್ಕೆ ಕೂಡ ಕಾರಣವಾಗಿದೆ. ಅಲ್ಲಿರುವಂತಹ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸುವಂತದ್ದು. ಇದೆಲ್ಲವೂ ಕೂಡ ಸ್ಥಳೀಯ MLA ಅವರ ಕುಮ್ಮಕ್ಕಿನಿಂದನೇ ಆಗಿರೋದು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿರುವಂತಹ ಶಾಸಕರು ಅಂದ್ರೆ ಕಾಂಗ್ರೆಸ್ನ ಶಾಸಕರು ಅಲ್ಲಿ ಆಳ್ವಿಕೆನ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲೇ ಈ ಒಂದು ನಾವು ಮರುನಾಮಕರಣ ಮಾಡೋಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ನೀಡಲಾಗಿದೆ ಎಂಬ ಮಾತನ್ನು ಕೂಡ ಹೇಳಲಾಗಿದೆ. ಜೊತೆಗೆ ಆ ಒಂದು ಫ್ಲೆಕ್ಸ್ ಗಳಿಗೆ ಒಂದು ಏನು ಬರೆಯಲಾಗಿರುವಂತದ್ದು ಏನಂದ್ರೆ, ಈ ಫ್ಲೆಕ್ಸ್ ನ ತೆಗೆದ್ರೆ ಏನು ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಿದೆ ಎಂಬ ಒಂದು ಸೂಚನೆ ಕೂಡ ಒಂದು ನಾಮಫಲಕಕ್ಕೆ ಕೆಳಗಡೆ ಹಾಕಿರುವಂತದ್ದು. ಇದೆಲ್ಲ ನೋಡಿದ್ರೆ ಟಿಪ್ಪು ಸುಲ್ತಾನ್ ಒಂದು ಟ್ರೆಂಡ್ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಹಜ್ ಭವನಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಎಂಬ ಒಂದು ಬೆನ್ನಲ್ಲೇ ಈಗ ಆ ವೃತ್ತಕ್ಕೂ ಕೂಡ ಹಜರತ್ ಟಿಪ್ಪು ಸುಲ್ತಾನ್ ವೃತ್ತ ಅಂತ ಏನು ಮರುನಾಮಕರಣ ಮಾಡಬೇಕೆಂಬ ಒಂದು ನಾಮಫಲಕಗಳನ್ನ ಹಾಕಲಾಗಿರುವಂತದ್ದು. ಇದೆಲ್ಲವೂ ನೋಡಿದ್ರೆ ಟಿಪ್ಪು ಸುಲ್ತಾನ್ ನಾಮಕರಣ ಇನ್ನಷ್ಟು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಆಗುವಂತಹ ಚಾನ್ಸಸ್ ಕೂಡ ಇದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಬೆಳ್ಳಹಳ್ಳಿ ವೃತ್ತವನ್ನ ಹಜರತ್ ಟಿಪ್ಪು ಸುಲ್ತಾನ್ ಎಂಬ ಮರುನಾಮಕರಣ ಮಾಡೋದಕ್ಕೆ ಅಲ್ಲೆಲ್ಲ ರೀತಿಯ ಒಂದು ಬೋರ್ಡ್ ಕೂಡ ಹಾಕಲಾಗಿರುವಂತದ್ದು. ಅಮರ ಪ್ರಸಾದ್, ಥ್ಯಾಂಕ್ ಯು ಮುತ್ತಣ್ಣ. ಏನೋ ಹಜ್ ಭವನಕ್ಕೆ ಟಿಪ್ಪು ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿರಾಜಪೇಟೆ ಶಾಸಕ KG ಬೋಪಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಹಜ್ ಯಾತ್ರಿಕರಿಗಾಗಿ ಹಣವನ್ನ ಬಿಡುಗಡೆ ಮಾಡಿತ್ತು. ಯಾತ್ರಿಕರಿಗೆ ಅನುಕೂಲ ಆಗಲಿ ಅಂತ ಹಜ್ ಭವನ ನಿರ್ಮಾಣಕ್ಕೆ ಹಣವನ್ನ ಕೊಟ್ಟಿತ್ತು. ಬಿಜೆಪಿ ಸರ್ಕಾರ ಹಣ ನೀಡಿದ್ದು ಟಿಪ್ಪು ಹೆಸರು ಇಡೋಕೆ ಅಲ್ಲ. ಹಜ್ ಭವನಕ್ಕೆ ಒಬ್ಬ ಮತಾಂಧ ದೇಶದ್ರೋಹಿಯ ಹೆಸರನ್ನ ಇಡಬಾರ್ದು. ಟಿಪ್ಪು ಒಬ್ಬ ದೇಶದ್ರೋಹಿ, ಆತ ಒಬ್ಬ ಮತಾಂಧ ಅಂತ ನಾನು ನೇರ ಆಪಾದನೆ ಮಾಡ್ತೀನಿ ಅಂತ ಬೋಪಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ KG ಬೋಪಯ್ಯ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಂತ ರಿಯಾಕ್ಟ್ ಮಾಡಿದ್ದಾರೆ ಅಂತ ನಾವೀಗ ನೋಡ್ಕೊಂಡ್ ಬರೋಣ. ಬೆಂಗಳೂರಲ್ಲಿ ಏನು ನಿರ್ಮಾಣ ಆಗಿದೆ, ಬಿಜೆಪಿ ಸರ್ಕಾರ ಇದ್ದಾಗ ಅದಕ್ಕೆ ಚಾಲನೆ ಕೊಟ್ಟಿರುವಂಥದ್ದು. ಅದು ಹಜ್ ಯಾತ್ರೆಗೆ ಹೋಗೋವರಿಗೆ ಅನುಕೂಲ ಆಗಲಿ, ಟಿಪ್ಪು ಹೆಸರು ಹಾಕಲಿಕ್ಕೆ ಕೊಡಲಿ. ಬಹುಶಃ ಟಿಪ್ಪು ಬಗ್ಗೆ ಸಾಮಾನ್ಯವಾಗಿ ಏನಿದೆ ಅಂದರೆ, ಆತ ಒಬ್ಬ ಮತಾಂಧ, ಕೊಲೆಗಡುಕ, ಸಾಕಷ್ಟು ಜನರನ್ನು ಕೊಲೆ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅಂತೂ 310 ದೇವಸ್ಥಾನಗಳನ್ನು ನಾಶ ಮಾಡಿದ್ದಾನೆ. ಸುಮಾರು 80,000ಕ್ಕೂ ಹೆಚ್ಚು ಹಿಂದೂಗಳನ್ನು ಮತಾಂತರ ಮಾಡಿದ್ದಾರೆ. ಹಾಗಾಗಿ ಇವತ್ತೂ ಕೂಡ ಕೊಡಗು ಜಿಲ್ಲೆಯ ಜನ ಟಿಪ್ಪು ಒಬ್ಬ ದೇಶದ್ರೋಹಿ, ಧರ್ಮಾಂಧ, ಕೊಲೆಗಡುಕಂತಲೇ ತಿಳ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ಆ ಹಜ್ ಭವನ ಇವತ್ತು ಏನು ಕಟ್ಟಿದೆ, ಅಲ್ಪಸಂಖ್ಯಾತ ಬಂಧುಗಳು ಅದರ ಸದುಪಯೋಗ ಆಗಲಿ ಅಂತೇಳಿ ಕಟ್ಟಿದೆ. ಅದಕ್ಕೆ ಒಬ್ಬ ಮತಾಂಧ ಮತ್ತು ಈ ದೇಶದ್ರೋಹಿ ಅಂತಲೇ ನಾನು ನೇರವಾಗಿ ಆಪಾದನೆ ಮಾಡ್ತೇನೆ. ಅವ್ರ ಹೆಸರು ಇಡಬಾರ್ದು. ಸರ್ಕಾರ ಇದನ್ನು ಮೀರಿ ಇಡುವಂಥ ಪ್ರಯತ್ನ ಮಾಡಿದ್ರೆ ಇದರ ವಿರುದ್ಧ ನಮ್ಮ ಜಿಲ್ಲೆಯಲ್ಲಂತೂ ತೀವ್ರ ರೀತಿಯ ಹೋರಾಟ ಆಗ್ತದೆ, ಹೋರಾಟ ಮಾಡ್ತೇವೆ. ಕರ್ನಾಟಕ ಮತ್ತೊಮ್ಮೆ ಬೆಂಕಿ ಹತ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಇದನ್ನು ತಕ್ಷಣ ಕೈ ಬಿಡಬೇಕು ಅಂತ ಕೂಡ ನಾನು ಒತ್ತಾಯ ಮಾಡ್ತೇನೆ.